ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಇವತ್ತು ಇನ್ನೊಮ್ಮೆ ಮಾತಾಡಿದ್ರು. ಇದು ಇಲ್ಲಿ ಚರ್ಚೆ ಮಾಡುವ ಅಥವಾ ಬಹಿರಂಗವಾಗಿ ಮಾತನಾಡುವ ವಿಷಯ ಅಲ್ಲ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ಎಐಸಿಸಿ ಅಧ್ಯಕ್ಷರಾಗಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳ್ಬಿಡ್ಬೋದು, ಅಥವಾ ಏನೋ ಒಂದು ಆಗುತ್ತೆ ಬಿಡ್ರಿ, ಏನೋ ಮಾಡ್ತೀವಿ ಬಿಡ್ರಿ ಅಂತ ಹೇಳಿಬಿಡ್ಬೋದು. ಏನು ವಿಷಯ ಇದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಬಟ್ ಹೇಳೋದಿಲ್ಲ. ಯಾಕಂದರೆ ಹಿ ಹ್ಯಾಸ್ ಗಾಟ್ ಸೋ ಮೆನಿ ಥಿಂಗ್ಸ್ ಎಟ್ ಸ್ಟೇಕ್. ಮಗನ ರಾಜಕೀಯ ಭವಿಷ್ಯವೂ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾತ್ರ ನಿರ್ವಹಿಸಿದ್ರು ಅನ್ನುವ ಮೆಸೇಜ್ ಎಲ್ಲ ಹೋಗಬಾರ್ದು, ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಡೆದರು ಅನ್ನುವ ಸುದ್ದಿಯೂ ಹೋಗಬಾರದು. ಇದು ದೆಹಲಿಯಲ್ಲಿ ಕುಳಿತಿರುವ ಹೈಕಮಾಂಡ್ಗಿದೆಯಲ್ಲ, ಎಂಥ ಕಷ್ಟದ ಕಾಲ ಅಂದರೆ ಸ್ಪೆಷಲಿ ರಾಹುಲ್ ಗಾಂಧಿ ಅವರಿಗೆ. ಕೇಳಿಸ್ಕೊಳ್ಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ರು ಅಂತ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ, ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ, ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾರೆ. ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ. ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀವಿ. ಅದು ಎರಡು ಥರದ ಸುದ್ದಿ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದಿಲ್ಲಿಗೆ ಹೋದ ತಕ್ಷಣವೇ ರಾಹುಲ್ ಗಾಂಧಿ ಅವರು ಭೇಟಿಗೆ ಹೋಗ್ತಾರೆ, ವಿಷಯ ಹೇಳ್ತಾರೆ ಅಂತ, ಅಥವಾ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತಾಡ್ತಾರೆ ಅನ್ನೋದು ಒಂದು ಸುದ್ದಿ ಇದೆ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ. ಯಾವುದೋ ಒಂದು ಮದುವೆ ಇದೆಯಂತ, ರಿಸೆಪ್ಷನ್ ಅಟೆಂಡ್ ಆಗ್ಬೇಕಂತವ್ರು. ಬಂದು ರಿಸೆಪ್ಷನ್ ಅಟೆಂಡ್ ಆಗಿ ನಾಡಿದ್ದು ಬೆಳಗ್ಗೆ ವಾಪಸ್ ದಿಲ್ಲಿಗೆ ಹೋಗ್ತಾರೆ. ನಾಡಿದ್ದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾರೆ. ಈ ರೀತಿಯಾದ ಸುದ್ದಿಗಳಿದ್ದಾವೆ. ಭೇಟಿ ಇನ್ನೂ ತನಕ ಆದ ಮಾಹಿತಿ ಇಲ್ಲ. ಮಾಹಿತಿ ಬಂದರೆ ನಿಮಗೆ ಯಥಾವತ್ತಾಗಿ ಹೇಳ್ತೀವಿ. ಇನ್ನೊಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ನಿನ್ನೆ ದಿಲ್ಲಿಲಿದ್ದರು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಹೆಚ್ಚು ಕಡಿಮೆ 1 ತಾಸು ಮಾತುಕತೆ ಆಗಿದೆ. ಶ್ರೀವತ್ಸ ಅನ್ನುವಂಥ ಒಬ್ಬರು, ಚಕ್ರವರ್ತಿ ಅನ್ನುವಂಥ ಇನ್ನೊಬ್ಬರಿದ್ದರು. 1.5 ತಾಸು ಚರ್ಚೆ ಆಗಿದೆ ನಿನ್ನೆ ರಾತ್ರಿ. ರಾಹುಲ್ ಗಾಂಧಿ ಅವರು ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಿಯಾಂಕ ಖರ್ಗೆ ಅವ್ರನ್ನ ಕರೆಸ್ಕೊಂಡಿದ್ರು ಅಂತೆಲ್ಲ ಸುದ್ದಿ ಬಂತು. ಇದು ಆಗಿರಬಹುದಾ, ಈಸ್ ಇಟ್ ಅ ಪಾಸಿಬಿಲಿಟಿ ಅಂತ ಯೋಚನೆ ಮಾಡಿದ್ವಿ. ಆ್ಯಕ್ಚುಲಿ ಆಗಿದ್ದೇನೆಂದರೆ, ಈ ಮತಗಳ್ಳತನದ ಕ್ಯಾಂಪೇನ್ ಇದೆಯಲ್ಲ ರಾಹುಲ್ ಗಾಂಧಿ ಶುರು ಮಾಡಿದ್ದು, ಓಟ್ ಚೋರಿ, ಅದರ ಉಸ್ತುವಾರಿ ಕಮಿಟಿ ಅಂತ ಒಂದು ಮಾಡಿದ್ದಾರೆ. ಇಡೀ ಕ್ಯಾಂಪೇನ್ ಹೆಂಗೆ ತಗೊಂಡು ಹೋಗಬೇಕು ಅಂತ. ಅದರಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇದ್ದಾರೆ, ಶ್ರೀವತ್ಸ ಇದ್ದಾರೆ, ಚಕ್ರವರ್ತಿ ಇದ್ದಾರೆ. ಅವ್ರನ್ನ ಕರೆಸ್ಕೊಂಡು ಓಟ್ ಚೋರಿ ಕ್ಯಾಂಪೇನಿನ ಇಂಪ್ಯಾಕ್ಟು ಬಿಹಾರ ಚುನಾವಣೆಯಲ್ಲಿ ಏನಾಯಿತು, ಏನಾದ್ರು ಆಗಿದೆಯಾ ಅಂತ ಚರ್ಚೆ ಮಾಡೋಕ್ಕೆ ಕರೆದಿದ್ರಂತೆ. ಅಷ್ಟೆಲ್ಲ ಚರ್ಚೆ ಆದಮೇಲೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಅನ್ನೋದನ್ನು ಹೇಳದೆ ಅಂತೂ ಇರೋದಿಲ್ಲ ಪ್ರಿಯಾಂಕ್ ಖರ್ಗೆ ಅವರು, ಅಥವಾ ರಾಹುಲ್ ಗಾಂಧಿ ಅವರು ಕುತೂಹಲಕ್ಕೆ ಏನೋ ಕೇಳಿರಬಹುದು, ಒಂದಷ್ಟು ಚರ್ಚೆ ಆಗಿರಬಹುದು. ಆದರೆ ಪ್ರಿಯಾಂಕ ಖರ್ಗೆ ಅವ್ರನ್ನ ಇದೇ ವಿಷಯ ಚರ್ಚೆ ಮಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಡೆಲ್ಲಿಗೆ ಕರೆದಿದ್ರು ಅನ್ನೋದೆಲ್ಲ ನಿಜ ಅಂತ ಅನ್ನಿಸ್ತಾ ಇಲ್ಲ. ಅರೆ, ಅವರ ತಂದೆ ಸ್ವತಃ ಎಐಸಿಸಿ ಅಧ್ಯಕ್ಷರೇ ಆಗಿರುವಾಗ ಸಚಿವರಾಗಿರುವ ಪುತ್ರನನ್ನು ಕರೆದು ಯಾಕೆ ಚರ್ಚೆ ಮಾಡ್ತಾರೆ ಅಲ್ವಾ? ಏನೇ ಕೇಳೋದಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರನೇ ಕೇಳ್ತಾರಪ್ಪ. ಅಲ್ಲಿಂದ ಬಂದ ನಂತರ ಪ್ರಿಯಾಂಕ ಖರ್ಗೆ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದು, ಆನಂತರ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದು ನೋಡಿದ್ರೆ ನೆನ್ನೆ ನಡೆದಂಥ 1.5 ತಾಸಿನ ಮೀಟಿಂಗಿಗೆ ಒಂದು ಇಂಪಾರ್ಟೆನ್ಸ್ ಬಂದಂಗೆ ಆಗ್ಬಿಡ್ತು. ಒಂದು ಸುದ್ದಿ ಬರ್ತಾ ಇದೆ, 29ನೇ ತಾರೀಕು ಸಂಧಾನ ಸಭೆ ಅಂತ. ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೀತಾರಂತೆ, ಸಿದ್ದರಾಮಯ್ಯನವರು. ಇದು ಬಂದಿರೋ ಮೂಲಗಳ ಮಾಹಿತಿ ಇದು, ಯಾರೂ ಅಧಿಕೃತವಾಗಿ ಹೇಳಿಲ್ಲ. ಮೂಲಗಳ ಮಾಹಿತಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಕರೀತಾರಂತೆ, ಸಿದ್ದರಾಮಯ್ಯನವ್ರನ್ನ ಕರೀತಾರಂತೆ. ಅಲ್ಲಿ ರಾಹುಲ್ ಗಾಂಧಿ ಮತ್ತು ಉಳಿದ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಇರ್ತಾರಂತೆ. ಇಂಟ್ರೆಸ್ಟಿಂಗ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಷ್ಟಾಗಿ ಕಾಣಿಸ್ಕೊತಾ ಇಲ್ಲ ನೋಡಿ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂಚೆ ಸಣ್ಣ ಪುಟ್ಟ ವಿಷಯಕ್ಕೂ ಬರ್ತಿದ್ರು ಬೆಂಗಳೂರಿಗೆ ಅವರು. ಇದು ಟ್ರಬಲ್ಸಮ್ ಸಿಚುವೇಶನ್ನು, ಟ್ರಬಲ್ ಶೂಟರ್ ಆಗಿ ಅವ್ರು ಇರಬೇಕಾಗಿತ್ತು. ಮೊನ್ನೆ ಒಂದು ಟ್ವೀಟ್ ಮಾಡಿದ್ರಷ್ಟೇ,
ಯಾರೂ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತ. ಅದಾದಮೇಲೆ ಎಲ್ಲಿದ್ದಾರೆ, ಏನು ಕಥೆ ಏನು ಗೊತ್ತಾಗ್ತಿಲ್ಲ. ಮತ್ತೊಮ್ಮೆ ಸಿದ್ದರಾಮಯ್ಯನವರ ಪರವಾಗಿ ಅವರ ಬೆಂಬಲಿಗರ ಹೇಳಿಕೆಗಳು. ಅದಕ್ಕಿಂತ ಮುಂಚೆ ನಮ್ಮ ಕೆ ಎನ್ ರಾಜಣ್ಣ ಅವರು, ಮಾಜಿ ಸಚಿವರು, ಸಿದ್ದರಾಮಯ್ಯನವರ ಆಪ್ತ ಬಳಗದ ಕಟ್ಟಾಳು ಮತ್ತು ಮಧುಗಿರಿ ಶಾಸಕ ಕೆ ಎನ್ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾತಾಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಇಳಿಸುವ ಸನ್ನಿವೇಶ ಬಂದರೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಧ್ವನಿ ಎತ್ತವ್ರೆ ಅಂತ. ಕೇಳಿಸ್ಕೊಳ್ಳಿ. ಈಗ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಚಾನೆಲ್ ಒಂದಕ್ಕೂ ಕೂಡ ಹೇಳಿದರು, ಇಲ್ಲ ನನಗೊಂದಿಷ್ಟು ಭರವಸೆ ಕೊಟ್ಟಿದ್ದಾರೆ. ಇವತ್ತವರು ಖರ್ಗೆ ಅವರನ್ನು ಭೇಟಿ ಆದಮೇಲೆ ಹೇಳಿದರು ಪವರ್ ಶೇರಿಂಗ್ 5-6 ಜನರ ನಡುವೆ ನಡೆದಿತ್ತು ಅಂತಕ್ಕಂಥದ್ದನ್ನು. ಅದು ಹೊರಗಡೆ ಹೇಳೋಕ್ಕಾಗಲ್ಲ ಅಂತ ಹೇಳಿದರು, ಬಟ್ ನಡೆದಿತ್ತು ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಅವರು ಯಾರು ಹೇಳೋರು ಯಾರು? ಈಗ ಪವರ್ ಶೇರಿಂಗ್ ನಡೆದು ಯಾರು ಕಂಟೆಂಡರ್ಸ್ ಯಾರು? ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಂಡರ್ ಇದ್ದ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ಇದ್ರು, ನಮ್ಮ ಪರಮೇಶ್ವರ್, ಇವರೆಲ್ಲ ಕೇಳ್ತಾ ಇದ್ರು ಇವರೆಲ್ಲ. ಬಟ್ ಸೀರಿಯಸ್ ಕಂಟೆಂಡರ್ ಅವತ್ತಿನ ಇದರಲ್ಲಿ ಓನ್ಲಿ ಡಿ ಕೆ ಶಿವಕುಮಾರ್. ಪವರ್ ಶೇರಿಂಗ್ ಏನಾದರೂ ಮಾತಾಡಿದರೆ ಅವರು ಈಗ ಸದ್ಯದಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರಲಿ, ಮುಂದೆ ನೋಡೋಣ ಸಂದರ್ಭ ಬಂದಾಗ ವಿ ವಿಲ್ ಡಿಸ್ಕಸ್ ಅಂತ ಹೇಳಿರಬಹುದು ಹೈಕಮಾಂಡ್ನಲ್ಲಿ. ಸಿದ್ದರಾಮಯ್ಯನವರು ಏನು ಬಯಸ್ತಿದ್ದಾರೆ ಅಂದರೆ ಹೈಕಮಾಂಡ್ ಹೇಳುವವರೆಗೆ ಏನೂ ಮಾತನಾಡಬಾರ್ದು ಅಂತ ಬಯಸ್ತಿದ್ದಾರಾ, ಅಥವಾ 2028ರ ನಾಯಕತ್ವವನ್ನು ಅವರು ಬಯಸ್ತಾ ಇದ್ದಾರಾ? ಅವರ ಬೆಂಬಲಿಗರಾಗಿ ನೀವೇನು ಬಯಸ್ತಾ ಇದ್ದೀರಿ? ಈಗ ಸಿದ್ದರಾಮಯ್ಯನವ್ರು ನೋಡಿ, ನಾನು ಬಹಳಷ್ಟು ಬಾರಿ ಅಸೆಂಬ್ಲಿನಲ್ಲೂ ಭಾಷಣ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಮಾಸ್ ಪುಲರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ 3 ಪರ್ಸನ್ಸ್. ಸಿದ್ದರಾಮಯ್ಯ ಇಲ್ಲಾಂದರೆ ಕಾಂಗ್ರೆಸ್ ಈಸ್ ಎ ಬಿಗ್ ಝೀರೋ. ಅದರಿಂದ ಸಿದ್ದರಾಮಯ್ಯನವರಿಗೆ ಒಂದು ಪಕ್ಷನ ಅಧಿಕಾರಕ್ಕೆ ತರುವಂಥ ಶಕ್ತಿ ಇರ್ಬೋದು. ಅಂದರೆ ಹೈಕಮಾಂಡ್ ಪಾತ್ರ ಇಲ್ಲ ಅಂತಲ್ಲ, ವಿತ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಆ ರೀತಿಯ ಒಂದು ಶಕ್ತಿ ಇದೆ. ಅದರಿಂದ ಪಕ್ಷ ಅಧಿಕಾರದಲ್ಲಿ ಇರಬೇಕು, ಮುಂದೆ ಅಧಿಕಾರದಲ್ಲಿ ಬರಬೇಕು ಅಂದರೆ ಈಸ್ ಇನ್ನೋವೇಟಬಲ್ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಇನ್ನೊಂದು ಆಪ್ಷನ್ ಬಗ್ಗೆ ಭಾಳ ಚರ್ಚೆ ಆಗತ್ತೆ ರಾಜಣ್ಣ ಅವರೇ, ಇಲ್ಲ ದಲಿತ ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಇದೊಂದು ಚರ್ಚೆ 2013ರಿಂದಲೂ ಕೂಡ ಇದೆ. ಆ ಆಪ್ಷನ್ ಉಂಟಾ, ಅಥವಾ ಅದು ಸುಮ್ಮನೆ ಒಂದು ರೀತಿ ಸ್ಮೋಕ್ ಸ್ಕ್ರೀನ್ ಥರ ಬರುತ್ತಾ ಇರುತ್ತಾ? ಇಲ್ಲ, ಸ್ಮೋಕ್ ಸ್ಕ್ರೀನ್ ಥರ ಅಂತಲ್ಲ, ಅದು ಕೂಡ ಸೀರಿಯಸ್ಸಲ್ಲಿದೆ. ಸಪೋಸ್ ಈಗ ಸಿದ್ದರಾಮಯ್ಯನವ್ರದ್ದು ಅವರು ಇದು ಬೇಸರ ಆಗ್ಬಿಟ್ಟು ಸಿದ್ದರಾಮಯ್ಯನವರನ್ನೇ ಬೇಡಪ್ಪ ಬೇರೆಯವರು ಮಾಡಿ ಅಂತ ಹೇಳಿದ್ರೆ ನಾವು ವಿ ವಿಲ್ ಆಲ್ ಫಾರ್ ದಲಿತ ಮುಖ್ಯಮಂತ್ರಿನೇ. ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಸಾಕು ನನಗೆ ಅಂತ ಅನ್ಸಿದ್ರೆ ನೀವು ದಲಿತ ನಾಟ್ ಫಾರ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಅವ್ರೇನು ಕ್ಲೈಮು, ನಾನು ಹೋರಾಟ ಮಾಡಿದ್ದೀನಿ, ನಾನು ಸೇವೆ ಮಾಡಿದ್ದೀನಿ ಕೊಡಿ ಅಂತ ಅವ್ರ ಕ್ಲೈಮ್ ಇದೆ. ಅದಕ್ಕಿಂತ ಹೆಚ್ಚು ಹೋರಾಟ ಮಾಡಿರೋ ಪರಮೇಶ್ವರ್ 8 ವರ್ಷ ಪ್ರೆಸಿಡೆಂಟ್ ಆಗಿದ್ದುಕೊಂಡು ಅವರು ಕೂಡ ಎಲೆಕ್ಷನ್ ಸೋತರು ಕೂಡ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಲಿಲ್ವಾ? ಅವ್ರು ಇನ್ ವಾಟ್ ವೇ ಹಿ ಈಸ್ ಸೆಕೆಂಡ್ ಟು ಹಿಮ್? ಸೊ ಹಿ ಈಸ್ ಆಲ್ಸೋ ಸ್ಟ್ಯಾಂಡ್ಸ್ ಫಾಸ್ಟ್ ಇನ್ ದ ರೇಸ್. ನೀವಂತೀರಿ ಡಿಸಾಲ್ವ್ ಮಾಡೋಣ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೋಗೋಣ. ಅವ್ರು ಅಂತಾರೆ ನನಗೆ 2.5 ವರ್ಷ ಕೊಡಿ, ನಂತರ ನಾನೇ ಚುನಾವಣೆಯನ್ನು ಎದುರಿಸ್ತೀನಿ ನನ್ನ ನೇತೃತ್ವದಲ್ಲಿ. ಆಯ್ತು ಸರ್, ಈಗ ನೋಡಿ, ಈಗ ಜನ ಓಟ್ ಹಾಕಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಓಟ್ ಹಾಕಿರೋದು, ಅದರಲ್ಲಿ ನಿರ್ವಿವಾದ. ನೀವು ಯಾವುದೇ ಹಳ್ಳಿನಲ್ಲಿರೋ ಒಬ್ಬ ಸಣ್ಣ ಮನುಷ್ಯನಿಗೆ ರಾಜಕಾರಣಕ್ಕೆ ಗೊತ್ತಿಲ್ಲದೆ ಇದ್ದವನು ಹೋಗಿ ಕೇಳಿದ್ರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಅಪೇಕ್ಷೆ. ಆ ಅಪೇಕ್ಷೆಗೆ ಅಂತ ಜನ ಇವತ್ತು ಮತ ಕೊಟ್ಟಿರ್ತಕ್ಕಂಥದ್ದು. ಇವರು ಅದಕ್ಕೆ ಅಪಚಾರ ಆಗಬಾರ್ದು. ಅದು 5 ವರ್ಷ ಆಗಲಿ, ಆಮೇಲೆ ಬೇಕಾದ್ರೆ ಇವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಈಗ AICC ಕಮ್ಯುನಿಕೇಷನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಶೇರಿಂಗ್ ಆಫ್ ದಿ ಪವರ್ ವಿತ್ ದಿ ಕರ್ನಾಟಕ ಪೀಪಲ್ ಓನ್ಲಿ, ನಥಿಂಗ್ ಎಲ್ಸ್ ಅಂತ ಹೇಳಿದ್ದಾರೆ. ನಾವೀಗ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗ್ಬಿಡೋಣ. ಶಿವಕುಮಾರ್ ನೇತೃತ್ವದಲ್ಲಿ ಬರಲಿ, ಅವ್ರ ನೇತೃತ್ವದಲ್ಲಿ ಮೆಜಾರಿಟಿ ತಂದು ಚೀಫ್ ಮಿನಿಸ್ಟರ್ ಆಗಲಿ 5 ವರ್ಷ. ಅದು 5 ವರ್ಷ ಆಗಲಿ, ಆಮೇಲೆ ಬೇಕಾದ್ರೆ ಇವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಅದಕ್ಕಿಂತ ಹೆಚ್ಚು ಆತರದಲ್ಲಿದ್ದು ನಾನು ಇವತ್ತೇ ಆಗ್ಬಿಡ್ಬೇಕು ಅಂದರೆ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗೋಣ ಇವ್ರ ನೇತೃತ್ವದಲ್ಲೇ. ಶಾಸಕರ ಸಹಿ ಸಂಗ್ರಹಣೆ ಮಾಡ್ತಿದ್ದಾರೆ, ಶಾಸಕರ ಅವ್ರ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಇದೆಲ್ಲ ಪ್ರಕ್ರಿಯೆ ನಡೀತಾ ಇದೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚದಲ್ಲಿ ಯಾರೂ ನೋಡೋದಿಲ್ಲ ಅಂತಕ್ಕಂಥ ಭಾವನೆ. ಈಗ ಜೈಲಿಗೆ ಹೋದರು, ಯಾರಿಗೆ ಇವರಿಬ್ಬರು ನೋಡಲಿಕ್ಕೆ, ಪಪ್ಪಿ ಆ್ಯಂಡ್ ವಿನಯ್ ನೋಡಲಿಕ್ಕೆ ಹೋದರು. ಎಷ್ಟು ವರ್ಷ, ಎಷ್ಟು ತಿಂಗಳಾಯಿತು ಜೈಲಲ್ಲಿ ಇದ್ಕೊಂಡವರು. ಇವರೆಲ್ಲೋಗಿದ್ರು, ಇಲ್ಲಿ ಇಷ್ಟು ದಿವಸ ಇಲ್ಲೇ ಇರಲಿಲ್ವಾ? ಇವಾಗ ಯಾಕೆ ಹೋಗಲಿಲ್ಲ? ಬರೀ ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿರೋದು ಅಷ್ಟೇ. ಯಾರಿಗೇನು ಗೊತ್ತಾಗೋದಿಲ್ವಾ? ಇದು ಸಿಗ್ನೇಚರ್ ಕ್ಯಾಂಪೇನು ಇವೆಲ್ಲ ನೋಡಿ, ಪಕ್ಷದಲ್ಲಿ ಇಟ್ ಈಸ್ ನಾಟ್ ಎ ಗುಡ್ ಸೈನ್. ಯಾವಾಗಲೂ ಕೂಡ ಹೈಕಮಾಂಡ್ ಹೇಳಿದ್ರೆ ನಾವು ಕೇಳ್ತೀವಿ ಅಂತ ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಹೈಕಮಾಂಡ್ ಶುಡ್ ಸ್ಪೆಲ್ ಔಟ್, ಅವರು ಏನಿದೆ ಅಂತ ಹೇಳಬೇಕು. ಅವ್ರು ಇಲ್ಲದೇ ಈ ಗೊಂದಲ ಇದ್ದರೆ ಅದು ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನಿರ್ವಿವಾದ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.